ಮೊನ್ನೆ ಪ್ರಾದೇಶಿಕ ಆಯುಕ್ತ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಒಂದು ಆರ್ಡರನ್ನು ಪಾಸ್ ಮಾಡಿದರು. ಅದರಲ್ಲಿ ಜಯಂತ ಜಾಧವ್ ಹಾಗೂ ಮಂಗೇಶ್ ಕೌರ್ ಇವರಿಬ್ಬರ ಏನು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವಕಟದಲ್ಲಿ ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಮಳಿಗೆಗಳನ್ನು ತಗೊಂಡಿದ್ರು. ಅದರ ವಿರುದ್ಧವಾಗಿ ನಾನೊಂದು ಪಿಟಿಷನ್ ದಾಖಲು ಮಾಡಿದ್ದೆ. ಹಾಗಾಗಿ ಅದರ ನಿರ್ಣಯದಲ್ಲಿ ಅವರು KMC ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದು ಗೊತ್ತಾಗಿ ಬಂದ ನಂತರ ಅವರಿಬ್ಬರ ಸದಸ್ಯತ್ವವನ್ನು ರದ್ದು ಮಾಡಲಾಗಿ ಆದೇಶ ಆಗಲೇ ಆಗಿತ್ತು. ಅದರ ವಿರೋಧವಾಗಿ ಜಾಧವ್ ಅವರು ಜಯಂತ ಜಾಧವ್ ಕಾರ್ಪೊರೇಟರ್ ಅವರು ಉಚ್ಚ ನ್ಯಾಯಾಲಯಕ್ಕೆ ತಮ್ಮ ವಕೀಲರ ಮುಖಾಂತರ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಅದನ್ನು ಸ್ಟೇಗೂ ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ನಮ್ಮ ನ್ಯಾಯವಾದಿಗಳಂತಹ ಶ್ರೀ ನಿತಿನ್ ಬೋಲ್ಬಂದಿ ಅವರು ಈಗಾಗಲೇ ಅದನ್ನು ಕೆವೆಟ್ ಕೂಡ ಹಾಕಾಗಿತ್ತು. ಆದರೆ ಇವತ್ತಿನ ದಿವಸ ಉಚ್ಚ ನ್ಯಾಯಾಲಯದಲ್ಲಿ ಅದರ ಹಿಯರಿಂಗ್ ಕೂಡ ಬಂದ್ಬಿಡ್ತು. ಇವತ್ತಿನ ದಿವಸ ರಿಟ್ ಪಿಟಿಷನ್ ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ವಾದ ವಿವಾದಗಳನ್ನು ತಿಳಿದುಕೊಂಡು ಶ್ರೀ ನಿತಿನ್ ಬೋಲ್ಬಂದಿ ಅವರು ಏನು ವಾದ ಎತ್ತಿ ಹಿಡಿದು ಇವತ್ತಿನ ದಿವಸ ಆ ರಿಟ್ ಪಿಟಿಷನ್ ಅನ್ನು ರದ್ದು ಮಾಡಲಾಗಿದೆ ಅಂತ ಹೇಳ್ಕೊಂಡು ತಮಗೆಲ್ಲ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ.